ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯ ಇದು. ಅನಾರೋಗ್ಯ ಅಂತ ಆಸ್ಪತ್ರೆಗೆ ಬಂದ್ರೆ ಬ್ಲಡ್ ಗ್ರೂಪ್ ಎಕ್ಸ್ಚೇಂಜ್. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ. ಬಡ ಜನರ ಹಿತದೃಷ್ಟಿಯಿಂದ ಆಸ್ಪತ್ರೆ ನಿರ್ಮಾಣ, ಆದ್ರೆ ಆಗ್ತಿರುವುದು ಮಾತ್ರ ಗೋಲ್ಮಾಲ್ ಕೆಲಸ. ಸಿಬ್ಬಂದಿ ಬೇಜವಾಬ್ದಾರಿತನದಿಂದ ಪ್ರಾಣಕ್ಕೆ ಕುತ್ತು. ಸರ್ಕಾರಿ ಆಸ್ಪತ್ರೆಯ ನಿರ್ಲಕ್ಷ್ಯ ಇದು. ಬೇರೆ ಎಲ್ಲೂ ಕೂಡ ಈ ನಿರ್ಲಕ್ಷ್ಯ ನಡೆದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ. ಬಡವರ ಹಿತದೃಷ್ಟಿಯಿಂದ ಈ ಸರ್ಕಾರಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಆದರೆ ಇಲ್ಲಿ ಆಗ್ತಿರೋದು ಮಾತ್ರ ಗೋಲ್ಮಾಲ್ ಕೆಲಸ. ಸಿಬ್ಬಂದಿ ಬೇಜವಾಬ್ದಾರಿತನದಿಂದ ಪ್ರಾಣಕ್ಕೆ ಕುತ್ತು. ಅಂದ್ರೆ ಸಿಬ್ಬಂದಿಗಳು ಬೇಜವಾಬ್ದಾರಿತನ ಮಾಡಿದ್ರೆ ಹತ್ತೊಂಬತ್ತರಂದು ರಕ್ತ ಪರೀಕ್ಷೆ ಮಾಡಿಸಿದಾಗ ಬಿ ಪಾಸಿಟಿವ್ ಬಂದಿದೆ. 26ರಂದು ಪರಿಶೀಲಿಸಿದಾಗ ಎ ಬಿ ಪಾಸಿಟಿವ್ ಇದೆ. ಅದೇ ಸ್ಯಾಂಪಲ್ ಅನ್ನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಟೆಸ್ಟ್ ಮಾಡಿಸಿದ್ರೆ ಓ ಪಾಸಿಟಿವ್. 3 ಬಾರಿ ಚೆಕ್ ಮಾಡಿದ್ರು ಬ್ಲಡ್ ಗ್ರೂಪ್ ಚೇಂಜ್. ಇದು ಆಸ್ಪತ್ರೆ ಸಿಬ್ಬಂದಿಯ ನಿರ್ಲಕ್ಷ್ಯ ಅಲ್ವಾ? ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದೀರಾ ಸಿಬ್ಬಂದಿ? ಅಂದ್ರೆ ಇದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಗೋಲ್ಮಾಲ್. ಇದು ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯ. ಇದು ರೋಗಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ರ ಹಾಗಾದ್ರೆ ಸಿಬ್ಬಂದಿ? ಯಾಕೆ ಹೀಗೆ? ಯಾಕೆ ಮೂರು ಸಲ ಬ್ಲಡ್ ಗ್ರೂಪ್ ಚೇಂಜ್ ಆಯ್ತು? ಇವಾಗ ಬ್ಲಡ್ ಗ್ರೂಪ್ ಅನ್ನ ಏನು ಲ್ಯಾಬ್ನವರು ಟೆಸ್ಟ್ ಮಾಡ್ತಾರೆ, ಅವರಿಗೆ ಇಂತಹದ್ದೇ ಅಂತ ಪ್ರೋಸೆಸ್ ಇರುತ್ತೆ. ಹಾಗಾದ್ರೆ ಯಾಕೆ ಪ್ರೋಸೆಸ್ಗಳಿದ್ರು ಕೂಡ ಈ ರೀತಿ 3 ಬಾರಿ ಚೇಂಜ್ ಆಯಿತು ಅನ್ನುವಂಥದ್ದು? 3 ಬಾರಿ ಚೆಕ್ ಮಾಡಿದ್ರು ಬ್ಲಡ್ ಗ್ರೂಪ್ ಚೇಂಜ್ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯ ಬೇಜವಾಬ್ದಾರಿತನ. ಸಿಬ್ಬಂದಿಗಳ ವರ್ತನೆಯಿಂದ ರೋಸಿ ಹೋದಂತಹ ಜನ. ಆದ್ರೆ ಆಸ್ಪತ್ರೆ ಸಿಬ್ಬಂದಿಗಳು ಮಾಡ್ತಾ ಇರೋದು ಏನು? ಆಸ್ಪತ್ರೆ ಚಿಕಿತ್ಸೆಗೆಂದು ಬಂದಂತಹ ಮಹಿಳೆಗೆ ಬೆಳ್ತಂಗಡಿ ಮಾಲಾಡಿ ಗ್ರಾಮದ ಪುರಿಯ ಮಹಿಳೆ ದೇಜಮ್ಮ ಎಂಬವರ ರಕ್ತ ಪರೀಕ್ಷೆಯಲ್ಲಿ ಗೊಂದಲ. ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ದೇಜಮ್ಮ ಸಿಬ್ಬಂದಿಗಳ ವರ್ತನೆಯಿಂದ ಇಲ್ಲಿನ ಜನರು ರೋಸಿ ಹೋಗಿದ್ದಾರೆ. ಆದ್ರೆ ಆಸ್ಪತ್ರೆ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಸ್ಪತ್ರೆ ಚಿಕಿತ್ಸೆಗೆ ಅಂತ ಬಂದಂತ ಮಹಿಳೆ ದೇಜಮ್ಮರಿಗೆ ಈ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು. ಬೆಳ್ತಂಗಡಿ ಮಾಲಾಡಿ ಗ್ರಾಮದ ಮಹಿಳೆ ಈಕೆ ದೇಜಮ್ಮ ಅಂತ ಹೆಸರು. ಇವರ ರಕ್ತ ಪರೀಕ್ಷೆಯಲ್ಲಿ ಗೊಂದಲ ಆಗಿರುವಂಥದ್ದು. ರಕ್ತಹೀನತೆಯಿಂದ ದೇಜಮ್ಮ ಅವರು ಬಳಲ್ತಾ ಇದ್ರು. ಅವರಿಗೆ ರಕ್ತದ ಸಮಸ್ಯೆ ಇತ್ತು. ಹಾಗಾಗಿ ದೇಜಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಬ್ಲಡ್ ಟೆಸ್ಟ್ಗೆ ಕೊಡ್ತಾರೆ. 3 ಬಾರಿ ಬ್ಲಡ್ ಟೆಸ್ಟ್ ಅನ್ನ ಮಾಡಿದ್ರು ಕೂಡ ಬ್ಲಡ್ ಗ್ರೂಪ್ ಚೇಂಜ್ ಆಗಿರುವಂಥದ್ದು. ಯಾಕೆ ಹೀಗೆ? ಸರ್ಕಾರಿ ಆಸ್ಪತ್ರೆಯ ಕತೆ ಹೀಗಾದ್ರೆ ಮುಂದೆ ಏನು ಅಂತ ಹೇಳ್ಕೊಂಡು, ಯಾಕಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳು ಬಡ ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಮಾಡಿರುವಂಥದ್ದು. ಆದ್ರೆ ಇಲ್ಲಿ ಆಗ್ತಾ ಇರೋದು ಮಾತ್ರ ಗೋಲ್ಮಾಲ್. ಯಾಕೆ ಸಿಬ್ಬಂದಿಗಳಿಗೆ ಈ ರೀತಿಯ ಬೇಜವಾಬ್ದಾರಿತನ? ಜೀವ ಅನ್ನೋದು ಅಮೂಲ್ಯ ಅಂತ ಅವ್ರಿಗೆ ಗೊತ್ತಿರೋದಿಲ್ವಾ?
ವೈದ್ಯರನ್ನೇ ರೋಗಿಗಳು ನಂಬಿಕೊಂಡು ಬರ್ತಾರೆ. ಕರೀಂ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾರೆ. ಕರೀಂ ಅವರು ನಮಸ್ತೆ. ನಮಸ್ಕಾರ ಸರ್. ಸರ್, ಏನಿದು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ಲಡ್ ಗ್ರೂಪಿನ ಗೋಲ್ಮಾಲ್ ಆಗಿರುವಂತದ್ದು, ಏನ್ ಹೇಳ್ತೀರಿ? ಈಗ ನನ್ಗೆ ತಿಳಿದಿರೋ ಮಟ್ಟಿಗೆ ಈ ಸರ್ಕಾರಿ ಆಸ್ಪತ್ರೆ ಅನ್ನುವಂಥದ್ದು ಬಡವರಿಗೆ, ಪಾಪದವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕಾಲಕ್ಕೆ ಕೊಡ್ಲಿಕ್ಕೆ ಇರುವಂತ ವ್ಯವಸ್ಥೆ. ಈಗ ಸರ್ಕಾರದಿಂದ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕಾಲಕ್ಕೆ ಒದಗಿಸಿಕೊಡ್ತಾ ಇದೆ. ಈಗ ನಮ್ಮ ಮಾಲಾಡಿ ಗ್ರಾಮದ ಈಗ ದೇಜಮ್ಮ ಎಂಬವರು ಪ್ರಾಯಸ್ಥರು, ಒಬ್ರು 63 ವರ್ಷ ಪ್ರಾಯ ಆಗಿದೆ. ಅವರಿಗೆ ಅವ್ರ ಮಗ ಜಯಾನಂದ ಪೂಜಾರಿ ಅಂತ ಹೇಳುವವರು ಕಳೆದ ಸೋಮವಾರ ದಿವಸ ನನಗೆ ಒಂದು ಫೋನ್ ಕರೆ ಮಾಡಿದ್ರು. ಹೀಗೆ ನಮ್ಗೆ ಸಮಸ್ಯೆ ಆಗಿದೆ, ನಾವು ಈ ಆಸ್ಪತ್ರೆಗೆ ಬಂದಾಗ ಈ ರಕ್ತ ಪರೀಕ್ಷೆಗಳಲ್ಲಿ ಗುಂಪುಗಳು ಬೇರೆ ಬೇರೆ ಗುಂಪುಗಳು ಬರ್ತಾ ಇದ್ದೇವೆ ಅಂತೇಳಿ ನಾನು ಹೇಳಿದ ಪ್ರಕಾರ ನಾನು ಏನ್ ಮಾಡಿದ್ದಾರೆ, ಈ ವ್ಯವಸ್ಥೆಯ ಬಗ್ಗೆ ಈಗ ಸದ್ಯಕ್ಕೆ ವೈದ್ಯಾಧಿಕಾರಿ ಆಗಿ ನೇಮಕವಾಗಿರೋ ಡಾಕ್ಟರ್ ರಮೇಶ್ ಅವರಿಗೆ ಫೋನ್ ಮಾಡಿದೆ. ಏನ್ ಹೇಳ್ತಾರೆ ಅವ್ರು ಹಾಗಾದ್ರೆ? ಈ ಫೋನ್ ಮಾಡಿದಾಗ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಈಗ ತುರ್ತಾಗಿ ಕೇಳುವಂತ ವ್ಯವಸ್ಥೆಗಳನ್ನು ಅವ್ರು ನಾಳೆ ಬೆಳಿಗ್ಗೆ ನೋಡುವ ಅಂತ ಹೇಳಿದ್ರು. ನನಗೆ ಅದು ನಾನು ಈ ಸಮಸ್ಯೆಗೆ ಅವರು ಆ ಉತ್ತರ ನನಗೆ ಸಮಂಜಸ ಕಾಣ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ DHO ಸರ್ಗೆ ನಾನು ಫೋನ್ ಮಾಡಿದೆ. ಫೋನ್ ಮಾಡಿದ ಕೂಡಲೇ ನೇರವಾಗಿ ಅವರು ಸ್ಪಂದಿಸಿದ್ರು. ಈಗ ಏನಾಗಿದೆ ಅಂತಂದ್ರೆ, ನನಗೆ ಈಗ ಒಂದು 19/8/2024 ಈ ಮಹಿಳೆಯನ್ನು ಸೋಮವಾರ ದಿವಸ ಇವರು ಸರ್ಕಾರಿ ಆಸ್ಪತ್ರೆ ಬೆಳ್ತಂಗಡಿಗೆ ಚಿಕಿತ್ಸೆಗೆಂದು ಕರ್ಕೊಂಡು ಬಂದಾಗ ಕರ್ತವ್ಯದ ವೈದ್ಯರು ಏನ್ ಮಾಡಿದ್ದಾರೆ, ಇವರಿಗೆ ರಕ್ತಹೀನತೆ ಇದೆ, ರಕ್ತ ಕೊಡ್ಬೇಕಾಗ್ತದೆ ಅಂತ ಹೇಳಿದ್ರು. ಈಗ ನೀವು ವೆನ್ಲಾಕಿಗೆ ಹೋಗೋದು ಬೇಡ, ನಿಮ್ಮ ಗುಂಪಿನ ರಕ್ತವನ್ನು ನಾವು ವೆನ್ಲಾಕ್ ಬ್ಲಡ್ ಬ್ಯಾಂಕ್ ಇಂದ ತರಿಸಿ ನಿಮ್ಗೆ ಫೋನ್ ಮಾಡಿದಾಗ ನೀವು ಬನ್ನಿ, ನಾವು ಇಲ್ಲೇ ಅದಕ್ಕೆ ರಕ್ತವನ್ನು ಕೊಡುವ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ಅವರ ರಕ್ತವನ್ನು ಪರೀಕ್ಷಿಸಲಾಗಿ ಅದರಲ್ಲಿ B ಪಾಸಿಟಿವ್ ಅಂತ ಬಂತು. ನಂತರ ಇವ್ರು ಏನ್ ಮಾಡಿದ್ರು, ರಕ್ತ ತರಿಸ್ತೇವೆ ನೀವು ಹೋಗಿ ಅಂತ ಹೇಳಿದ್ದಕ್ಕೆ ಮನೆಗೆ ಹೋಗಿದ್ದಾರೆ. ನೆಕ್ಸ್ಟ್ ಈಗ ಇವತ್ತು ಸೋಮವಾರ ಅಲ್ಲ, ಕಳೆದ ಸೋಮವಾರ ಅವರಿಗೆ ಒಂದು ಸಾಧಾರಣ 9:30 ಅಂದಾಜಿಗೆ ಅವರಿಗೆ ಫೋನ್ ಹೋಯ್ತು, ನಿಮ್ಮ ರಕ್ತ ಬಂದಿದೆ, ನೀವು ಆಸ್ಪತ್ರೆಗೆ ಬಂದು ದಾಖಲಾಗಿ ಅಂತ. ಇದು ಮಾತನಾಡೋಣ. ಅದಕ್ಕೂ ಮುಂಚೆ ದೇಶಮ್ಮ ಅವರ ಮಗ ಜಯಾನಂದ ಪೂಜಾರಿ ಅವರು ಏನ್ ಮಾತನಾಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಂಡು ಬರೋಣ. ಎಂಕ್ಲಿಗೆ ಬಂದ ಫಸ್ಟಿಗೆ ಎಂಕ್ಲು ಭಯನ್ ಬತ್ತನ ಬಂದ ಅಮ್ಮಗೆ ಹುಷಾರಿಜ್ಜಿ ಬಂದ ಭಯಂಕರ ಸುಸ್ತಾ ಒಂದಿತ್ತು. ಆ ಸುಸ್ತಾಯಿನ ವಿಷಯಕ್ಕೆ ಸಲದ ಏನಾರು ಇಡಲೇತ ಇಡಲೇತ ಅದು ಬಂದಾಗ ಚೆಕ್ ಮಲ್ಪನಾಗ ರಡ್ಡು ಬಾಟ್ಲಿ ಇಜ್ಜಿ ಚೆಕ್ ಮಲ್ತಾನಾಗ ಬಂದೇರು ಹೆಂಗ್ ಗುಲ್ಗುಸ್ಕೋರ್ರ ಅಂದಿಲೇತ ಬತ್ತನ ಆರೆ ಸುಸ್ತಾದಿತ್ತು. ಇಲ್ಲಲ್ಲಿ ಬಂದ ಮಸ್ತ್ ಪ್ರಾಬ್ಲಮ್ ಇರಲಿಲ್ಲ, ಇಲ್ಲಲ್ಲಿ ಏರ್ಲಿತ್ತು. ಏನಮ್ಮ ಹುಷಾರಿಜ್ಜಿ ಬಂದದ್ದು ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಲೇತ ಬತ್ತೆ ಭಯಂಕರ ಸುಸ್ತು ಬಂದಿದ್ದು. ಬಂದ ರಡ್ಡು ಬಾಟ್ಲಿ ಗುಲ್ಗೂಸ್ ಪಾಡ್ಪಗ ಬಂದಿದ್ದು ಬಂದು ಇಲ್ಲಲ್ಲಿ ಏರ್ಲಿಜ್ಜಾನೆ ಆ ಬರ್ತಿಟ್ಟು ಟೆಸ್ಟ್ ಮಾಡ್ತು ತೂನ ಬಂದೇರು ಬ್ಲಡ್ ಕಮ್ಮಿ ಉಂಡು, ಬ್ಲಡ್ ಪಾಡೋಡು ಬಂದಿರು. ಬ್ಲಡ್ ಪಾಡೋಡು ಬಂದಾಗ ಎಂಕ್ಲಿ ಬ್ಲಡ್ ಗ್ರೂಪ್ ಅದಲ್ಲ ಗೊತ್ತಿಜ್ಜಾಂಡು, ಬ್ಲಡ್ ಗ್ರೂಪ್ ಗೊತ್ತಿಜ್ಜಾನು ಬಂದು ಚೆಕ್ ಮಾಡ್ತೆ ನಾವು AB ಗ್ರೂಪ್ ಬಂದೇರು. AB ಗ್ರೂಪ್ ಬಂದದ್ದು ಬೊಕ್ಕ ಬ್ಲಡ್ ಎಂಕ್ಲನ ನೆಟ್ಟಿ ಎಂಕ್ AB ಒಳ್ಳ ಎಂಕ್ ಆತ ಕಾಂಟ್ಯಾಕ್ಟ್ ಇಜ್ಜಾಂಡು ಐಕೆ ಎಂಕ್ಲೆ ಅರೇಂಜ್ ಮಲ್ಪ ಬಂದಿರು. ಎಂಕ್ ಫೋನ್ ಮಲ್ಪ ಬಂದೆ ಸೋಮವಾರ ದಾನಿ ಎಂಕ್ಲು ಬತ್ತನ, ಶನಿವಾರ ದಾನಿ ಎಂಕ್ಲೆ ಕಾಲ್ ಮಾಡ್ತೀರಿ ಬ್ಲಡ್ ಬತ್ತನ ಬಂದಿದ್ದು. ಶನಿವಾರ ದಾನಿ ಅಂದ್ರೆ ಸೋಮವಾರ ಬಂದಾಗ ಸೋಮವಾರ ಇಡೀ ಬತ್ತನಿಗೆ ಎಂಕ್ಲಿಗೆ ಅಮ್ಮನ ಬ್ಲಡ್ ಗ್ರೂಪು ಐನನ್ನು ತೆತ್ತಿದ್ದು ಕೊಡ್ದು ಕಡಪುಡಿಯರು ಕುಡ್ಲ ಕೊಡಪು ಅಲ್ಲಿ ಚೆಕ್ ಮಲ್ಪನಾಗ ಮೂಲು ಕಡಪುಡ್ನವುಲ ಅವಳು ಚೆಕ್ ಮಲ್ಪನ ತುಲ ರಡ್ಲ ಟ್ಯಾಲಿಜ್ ಅವಳು ಮೂಲು AB ಕಡಪುಡ್ನ ಅವಳು ಎಂಕ್ಲಿಗೂ ಒಂದು ಪಂಡೇರು ನಿಕ್ಲ ದಾಲ ಸಂಬಂಧ ಇಚ್ಚಿಂದು ಐದು ಬೊಕ್ಕ ಅಲ್ತಿರ್ದು ಫೋನ್ ಮಲ್ಪ ಇಡೀ ಫೋನ್ ಮಲ್ತ ಪಾತಿರ್ದಾದು ಇಂಬೇರು ಪೋಯಿನ ಎನ್ನ ಬಾವೇರು ಆರೇನು ಪಿರ ಕಡಪುಡಿಯರು ಮೂಲು ಬತ್ತದಾನಾಗ ಮೂಲು ಬತ್ತದು ಎಂಕ್ಲಿ ದೌಡ್ ಬತ್ತನ ಎಂಕ್ಲು ದಾದ ಮಲ್ತ ಪಂಡ ಆ ಪೊರ್ತುಗು ಇಂಬೇರನ್ನು ಪ್ರೈವೇಟ್ ಲ್ಯಾಬ್ಗಳು ಒಂದು ಪೊದು ಚೆಕ್ ಮಲ್ತ ಅಲ್ಲಿ ಚೆಕ್ ಮಲ್ಪನಾಗ ಎಂಕ್ಲಿಗೆ ಅಲ್ಲಿ B ಪಾಸಿಟಿವ್ ಒಂದು ಬತ್ತುಂಡು. ಐದು ಬೊಕ್ಕ ಮೂಲು ಬತ್ತದು ಡಾಕ್ಟರ್ಗಳು ಪೂರ ಪಂಡದು ಎಂಕ್ಲಿಗೆ ಗೇರ್ ಕಟ್ಟೆದ ಇಬ್ರಾಹಿಂ ಹೆಲ್ತ್ ಮಿನಿಸ್ಟರ್ನ ಎಷ್ಟನ್ನು ಬತ್ತೇರೆ ಆರು ಬತ್ತದು ಕತ್ತು ಮೂಲು ಫೋನ್ ಮಲ್ತೇರೆ ಅಲ್ಲ ಮೊಬೈಲ್ ಫೋನ್ ಮಲ್ಪನಾಗ ಫೋನ್ ಇರ್ಲದೆ ತೊಂಜೇರು
ಐದು ಬೊಕ್ಕ ಆರು ರಥೋರಾತ್ರಿ ಬರ್ತದೆ ಆಕಲ್ಟ ಪಾತಿ ಇರ್ದು ಜೋರು ಮಾಡ್ತದೆ ಐದು ಬೊಕ್ಕ ಮನದಾನಿ DHO ಅಧಿಕಾರಿ ಬರ್ತೀರಿ ಐತ ಬಗ್ಗೆ ತನಿಖೆ ಮೀಟಿಂಗ್ ಮಾಡ್ತಾರೆ ತನಿಖೆ ಮಾಡ್ತೀರಿ ಕೇಂದ್ರ ಐಕ್ ನನರ್ದು ಮಿತ್ತು ಇಂಚಿತ್ತು ಪ್ರಾಬ್ಲಮ್ಲ ಬರಂದಿಲ್ಲಕ ಎಂಕ್ಲು ನಡ್ಪುಡು ಬಂದ ಪಂಡೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೇಜಮ್ ಅವರ ಅಳಿಯ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಸರ್, ಏನಿದು ಈ ರೀತಿಯ ಸಮಸ್ಯೆ ಆಗಿದೆ? ನಿಮ್ಮ ಅತ್ತೆಗೆ ಬ್ಲಡ್ ಟೆಸ್ಟ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ 3 ಬಾರಿ ಚೇಂಜ್ ಆಗುತ್ತೆ. ಯಾಕೆ ಈ ರೀತಿಯ ಬೇಜವಾಬ್ದಾರಿತನ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆದು ಅಂತ ಹೇಳ್ಕೊಂಡು? ಹೌದು ಸರ್, ಇದು ನಮ್ಗೆ ಏನಂದ್ರೆ ಹೇಳಿದ್ರೆ ನಮ್ಗೆ ಒಂದು 15 ದಿವಸ ಮುಂಚೆ ಬೆಳ್ತಂಗಡಿ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡುವಾಗ ಅವರಿಗೆ ಬ್ಲಡ್ ಬೇಕಂತ ಹೇಳಿದ್ದಾರೆ ಅವರು, ಡಾಕ್ಟರ್ ಅವರು ಒಂದು ಅಂದಾಜು ಹೋದ ತಿಂಗಳು 15 ತರಕ ಅಂದಾಜು ಹೋಗಿದೆ. ಮತ್ತು ಸೋಮವಾರದ ದಿವಸ ಹೋಗಿದೆ. ಸೋಮವಾರ ಹೋಗುವಾಗ ಅವ್ರಿಗೆ ಹೇಳಿದ್ದಾರೆ ಬ್ಲಡ್ ಒಂದು 2 ದಿವಸದಲ್ಲಿ ತರ್ತೇನೆ, ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮನೆಗೆ ಹೋಗಿ ಅಂತ ಹೇಳಿದೆ. ಗುರುವಾರ ಆಗುವಾಗ ಅವರು ಹೇಳಿದ್ದಾರೆ ಬ್ಲಡ್ ಬಂದಿದೆ ಬನ್ನಿ ಅಂತ ಹೇಳಿದೆ. ಗುರುವಾರ ಬಂದು ಅಡ್ಮಿಟ್ ಮಾಡಿದೆ. ಅಡ್ಮಿಟ್ ಮಾಡುವಾಗ ಬ್ಲಡ್ ಬರ್ಬೇಕಷ್ಟೇ, ಇಲ್ಲಿ ಅಡ್ಮಿಟ್ ಮಾಡ್ತೇನೆ ಅಂತ ಹೇಳಿದೆ. ಅಲ್ಲಿ ಅಡ್ಮಿಟ್ ಮಾಡಿ ಮತ್ತೆ 1-2 ದಿವಸ ಬಿಟ್ಟು ಸೋಮವಾರ ಈ ಬ್ಲಡ್ ಸಾಂಬಳು ಮತ್ತು ಫಸ್ಟ್ 1 ವಾರ ಮುಂದೆ ಮಾಡುವಾಗ ಅವರು A+ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದೆ ನಮ್ಗೆ. ರಿಪೋರ್ಟ್ ಇದೆ, ಡಾಕ್ಟರ್ ಸರ್ಟಿಫಿಕೇಟ್ ಇದೆ. ಮತ್ತೆ ಒಂದು 7 ದಿವಸ ಬಿಟ್ಟು ಮತ್ತು ಮಂಗಳೂರಿಗೆ ಹೋಗುವಾಗ ಸಾಂಬಳು ತೆಗೆದು ಇದು ಚೆಕಪ್ ಮಾಡಿ ಅವರೊಂದು ರಿಪೋರ್ಟ್ ಡಾಕ್ಟರ್ ಸರ್ಟಿಫಿಕೇಟ್ ಮತ್ತೊಂದು ಸಾಂಬಳು ಮತ್ತು ಈ ಬ್ಲಡ್ ತರ್ಲಿಕ್ಕೆ ಒಂದು ಬಾಕ್ಸ್ ನಮ್ಮ ಹತ್ರ ಕೊಟ್ಟು ಮಂಗಳೂರಿಗೆ ಕಳಿಸಿದೆ. ಸರಿ, ನಾನೇ ಹೋಗಿದೆ ಹೋಗಿ ಗಾಡಿ ಮಾಡಿಕೊಂಡು ಅಲ್ಲಿ ಮಂಗಳೂರು ಹೋಗಿ ಆಸ್ಪತ್ರೆಗೆ ಕೊಡುವಾಗ ಒಂದು 10 ತರ್ತೇನೆ ಅಂತ ಹೇಳಿದೆ. ಮತ್ತು ಅವರು ಹೋಗಿ ಬರುವಾಗ ಇದು ಬ್ಲಡ್ ತರ್ಲಿಕ್ಕೆ ಆಗುದಿಲ್ಲ, ಇದು ಅಲ್ಲಿ ಟೆಸ್ಟ್ ಮಾಡುವಾಗ ಇದು O ಗ್ರೂಪ್ ಬಂದಿದೆ ಅಲ್ಲಿ ಮಾಡುವಾಗ. ಸರಿ, ಇಲ್ಲಿ ಇವರು ಕೊಟ್ಟದ್ದು ಅಲ್ಲಿ ಕೊಡುವಾಗ O ನೆಗೆಟಿವ್ ಪಾಸಿಟಿವ್. ಓಕೆ, ಇಲ್ಲಿ ಮಾಡುವಾಗ A ಬಂದಿದೆ. ವಾಪಸ್ ಬ್ಲಡ್ ಕೊಡ್ಲಿಲ್ಲ. ನಾವು ವಾಪಸ್ ಗಾಡಿ ಮಾಡಿಕೊಂಡು ವಾಪಸ್ ಇಲ್ಲಿ ಬಂದೆ, ಬೆಳ್ತಂಗಡಿ ಆಸ್ಪತ್ರೆಗೆ ಬಂದೆ. ಅವರವರು ಮಾತಾಡುವಾಗ ಅವ್ರು ಹೇಳಿದ್ರೆ ರಿಪೋರ್ಟ್ ಕೊಡಬೇಡಿ, ಇದು ನೀವು ಏನು ಕೊಡಬೇಡಿ, ವಾಪಸ್ ಕಳಿಸ್ತೀನಿ. ಮತ್ತು ಇಲ್ಲಿ ಬಂದು ನಾನು ಕೇಳುವಾಗ ಅವರು ಮತ್ತೊಂದು ಹೊರಗಡೆ ಹೋಗಿ ಟೆಸ್ಟ್ ಮಾಡಿದೆ. ಅವ್ರ ಹತ್ರ ಹೇಳೋದಾಗೆ ಇವರು ಅಡ್ಮಿಟ್ ಇರುವಾಗ ನಾವು ತಪ್ಪಾಗಿದೆ, ನಾವು ಕರ್ಕೊಂಡು ಹೋಗಿ ಬೆಳ್ತಂಗಡಿಯಲ್ಲಿ 2 ಕಡೆಯಲ್ಲಿ ಟೆಸ್ಟ್ ಮಾಡಿದೆ. ಟೆಸ್ಟ್ ಮಾಡುವಾಗ ಅವು B+ ಬಂದಿದೆ. ಒಂದೇ ಜನಕ್ಕೆ 3 ನಮೂನೆ ಬಂದಿದೆ. ಒಬ್ರಿಗೆ ಒಂದು ರೀತಿ, ಇನ್ನೊಬ್ರಿಗೆ ಒಂದು ರೀತಿ, ಮತ್ತೊಬ್ರಿಗೆ ಮತ್ತೊಂದು ರೀತಿ. ಮತ್ತೊಂದು ಪ್ರೈವೇಟ್ ಮಾಡುವಾಗ B+ ಬಂದಿದೆ. ಅಂದ್ರೆ 3 ತರ ಬಂದಿದೆ. ಅದಕ್ಕೆ ಮತ್ತು ಅಲ್ಲಿ ಹೋಗುವಾಗ ಗಲಾಟೆ ಆಯ್ತು. ನಾನು ಹೇಳಿದೆ ಅವ್ರ ಹತ್ರ, ಡಾಕ್ಟರ್ ಹತ್ರ ಹೇಳಿದೆ ಇದು ಒಂದು ಅವರಿಗೆ 3 ನಮ್ಮ ಹೇಗೆ ಬರುವುದು ಹೀಗೆ ಅಂತ ಹೇಳಿದೆ. ಆಗ ಹೇಳುವಾಗ ಅವ್ರು ನಮ್ಗೆ ಗಲಾಟೆ ಮಾಡಿ ಆಗ ನಮ್ಮ ಆರೋಗ್ಯ ಇಲಾಖೆಯ ಅಬ್ದುಲ್ ಖಾದರ್ ಅಂತ ಹೇಳಿ ನಮ್ಗೆ ಪರಿಚಯ ಇತ್ತು. ಕರೀಂ ಅವರಾ? ಕರೀಂ ಅಬ್ದುಲ್ ಕರೀಂ ಅವರಿಗೆ ಫೋನ್ ಮಾಡಿ ಇದೇ ತರ ಎಲ್ಲ ನಾವು ಹೇಳಿದೆ. ಅವರು ನಮ್ಗೆ ತುಂಬಾ ಉಪಕಾರ ಮಾಡಿದೆ. ಅವ್ರಿಗೆ ಮತ್ತೆ ಡಾಕ್ಟರ್ ಹತ್ರ ನಮ್ಮ ಮೊಬೈಲ್ ತಕೊಂಡು ಹೋಗಿ ಸಿಸ್ಟರ್ ಹತ್ರ ಕೊಡಿ ಅಂತ ಹೇಳಿದೆ. ಅವ್ರಿಗೆ ಕೊಡುವಾಗ ಅವರು ಮಾತಾಡುದಿಲ್ಲ. ನಾವು ಯಾರ ಆಗ್ಲಿ ಎಂದ ಆಗ್ಲಿ ಏನಾಗ್ಲಿ ಅಂತ ಹೇಳಿ ತುಂಬಾ ವೈದಿದ್ದಾರೆ ಅವರಿಗೆ. ವಾದ ಮಾಡಿದೆ. ಮತ್ತು ಅವರು ಮಂಗಳೂರಿಂದ ಎಲ್ಲಿಂದ ಇಲ್ಲಿಗೆ ಬಂದಿದೆ, ನೈಟ್ ಬಂದಿದೆ. 11 ಗಂಟೆ ನೈಟಿಗೆ ಇಲ್ಲಿ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಬಂದಿದೆ. ಅವರು ಬಂದು ತುಂಬಾ ಇದು ಮಾಡಿದ. ಅಲ್ಲಿ ಮತ್ತೊಂದು ಡಾಕ್ಟರ್ ಆದಮ್ಮ ಅಂತ ಬೇರೆ ಯಾರೋ ಒಂದು ಡಾಕ್ಟರ್ ಇತ್ತು. ಅವ್ರ ಹತ್ರ ಮಾತಾಡುವಾಗ ಅವರು ಸಮಾಧಾನ ಮಾಡಿ ನಾಳೆ ಇದು ಮಾಡುವ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅವರನ್ನ ಸಮಾಧಾನ ಮಾಡಿ ನಮ್ಮನ್ನ ಸಮಾಧಾನ ಮಾಡಿ ಗಲಾಟೆಗೆ ಹೋಗಬೇಡಿ ಹಾಗೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡಿದೆ. ಹಾಗಲ್ಲ, ಕೇಳ್ಬೇಕಿತ್ತು, ಗಲಾಟೆಗೆ ನಾವು ಬರೋದಿಲ್ಲ, ಜೀವಕ್ಕೆ ಹಾನಿ ಆದ್ರೆ ನೀವು ತಂದು ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ಬೇಕಿತ್ತು.
ಮಾಡಿದೆ ನಾನು ಹೇಳುದು ಇದು ನೀವು ಆ ಬ್ಲಡ್ ತಂದಿದ್ರೆ ನಾವಿಲ್ಲಿ ಮಾಡಿದ್ರೆ ಜೀವ ಹೋಗುತ್ತದಲ್ಲ. ಇದೇ ತರ ನಾವು ಬೆಳ್ತಂಗಡಿಯಲ್ಲಿ ಇದ್ದು ನಮ್ಮ ಇಲ್ಲೇ ಇದು ಊರವರು ಊರದವರಿಗೆ ಇದೇ ಸಮಸ್ಯೆ ಬಂದ್ರೆ ಇದೇ ತರ ನೀವು ಒಂದು ಜವಾಬ್ದಾರಿ ಅಲ್ಲ ಏನಂದಲ್ಲ ತುಂಬಾ ಇದು ಮಾಡಿದೆ. ಅಲ್ಲ, ಜವಾಬ್ದಾರಿ ಇರ್ತಾ ಇದ್ರೆ ರೋಗಿಯ ವಿಚಾರದಲ್ಲಿ ಈಗ ಮಾಡ್ತಿರ್ಲಿಲ್ಲ ಅಲ್ವಾ ಸರ್? ಹೌದು ಬ್ಲಡ್ ಕೊಟ್ಟಿದ್ರೆ ಅವ್ರಿಗೆ ಜವಾಬ್ದಾರಿ ಇದ್ರೆ ಇದು ತುಂಬಾ ಕಷ್ಟ ಆಯ್ತು. ಏನೋ ಇದು ಮಾಡಿ ಬ್ಲಡ್ ಕೊಟ್ಟಿದ್ರೆ ಬೇರೆ ಕೊಟ್ಟಿದ್ರೆ ಜೀವ ಹೋಗಿತ್ತು. ಈಗ ದೇಜಮ್ಮ ಅವರು ಹೇಳಿ. ಅದಕ್ಕೆ ನಾವು ತುಂಬಾ ಬೇಜಾರಿತ್ತು. ಯಾಕಂದ್ರೆ ನಾವು ಜಮೀನು ಎಲ್ಲ ಕಮ್ಮಿ ಇದೆ ನಮ್ಮ ಹತ್ರ, ನಾವು ಇರುದು ಸ್ವಲ್ಪ ಜಾಗದಲ್ಲಿ. ಇದೇ ತರ ಮತ್ತೊಂದು ಪಾಪದವರಿಗೆಲ್ಲ ಇದೇ ತರ ಆಗಬಾರ್ದು. ಮತ್ತೆ ಅವರ ಮಾತ್ರ ನಮ್ಮ ಜೀವಮಾನಕ್ಕೆ ಮರಿಲಿಕ್ಕಿಲ್ಲ. ಯಾರು ಅಬ್ದುಲ್ ಖಾದರ್ ಅಂತ ಹೇಳಿ ಅವರ ಆರೋಗ್ಯ ಅವರು ಬಂದು ನಮ್ಗೆ ತುಂಬಾ ಉಪಕಾರ ಮಾಡಿದೆ. ತುಂಬಾ ಉಪಕಾರ ಮಾಡಿದೆ. ಮತ್ತು ಮರು ದಿವಸ ಬಂದಿದೆ, ಅಲ್ಲಿ ಬಂದು ಡಾಕ್ಟರ್ನೆಲ್ಲ ಕರೆದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಇದೆಲ್ಲ ಕೊಟ್ಟು ಇದೇ ತರ ಮಾಡಬಾರ್ದು ತಪ್ಪಾಗಿದೆ ಅಂತ ಎಲ್ಲ ಹೇಳಿ ಅವರೆಲ್ಲ ಒಂದು ಮೀಟಿಂಗ್ ಎಲ್ಲ ಮಾಡಿ ಮರು ದಿವಸ ಬೆಳಿಗ್ಗೆ 10 ಗಂಟೆಗೆ ಬಂದು ಮತ್ತು ನಮ್ಮ ಸೈಟ್ ಅಲ್ಲಿ ಬಂದು ನಮ್ಮ ಬೆಡ್ ಅಲ್ಲಿ ಬಂದು ಇದೆಲ್ಲ ಮಾಡಿ ಮತ್ತೆ ಲಾಸ್ಟ್ ಒಂದು 3 ದಿವಸ ಬಿಟ್ಟು ಮತ್ತೆ B+ ಬ್ಲಡ್ ಎಲ್ಲ ಕರೆಕ್ಟ್ ಆಗಿದೆ. ಬ್ಲಡ್ ಒಂದು ಗುಪ್ಪಿ ಕೊಟ್ಟಿದೆ. ಓಕೆ, ಈಗ ದೇಜಮ್ ಅವರ ಸ್ಥಿತಿ ಹೇಗಿದೆ? ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಿದೆಯಾ ಅಥವಾ ಮಂಗಳೂರಲ್ಲಿ ಏನಾದ್ರು ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಹೇಗೆ ಇವರೇ? ಇಲ್ಲ, ಈಗ ಇಲ್ಲಿಗೆ ಬ್ಲಡ್ ಇಲ್ಲೇ ಕೊಟ್ಟಿದೆ. ಮತ್ತೊಂದು ಹೇಳಿದೆ ಇಲ್ಲೇ ಕೊಡ್ತೇನೆ ಅಂತ ಹೇಳಿ ಬೆಳ್ತಂಗಡಿಯಲ್ಲಿ ನಾವು ಎಲ್ಲ ಸೇರಿಕೊಂಡು ಅವರು ಮಾತಾಡಿಕೊಂಡು ಒಂದು ಗುಪ್ಪಿ ಕೊಟ್ಟಿದೆ ಬ್ಲಡ್. ಹಾಗಾದ್ರೆ ಈಗ O ಪಾಸಿಟಿವ್ ಆಗಿದೆ ಬ್ಲಡ್. ಹಾಗಾದ್ರೆ B+ ಕೊಟ್ಟಿದೆ. B+ ಕೊಡ್ಲಿ ಅಂತ ಹೇಳಿ ಅವು ಕರೆಕ್ಟ್ ಫರ್ಮ್ ಆಗಿ B+ ಕೊಟ್ಟಿದೆ. B+ ಇವಾಗ ಅವರ ಬ್ಲಡ್ ಗ್ರೂಪ್ B+ ಅಂತ ಹೇಳಿ ಕನ್ಫರ್ಮ್ ಆಗಿದೆ. ಹಾಗಾದ್ರೆ ಪ್ರೈವೇಟ್ ಅಲ್ಲಿ ಇವರು 2 ಜನ ಮಾಡಿದ್ದು ತಪ್ಪೇ. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಮತ್ತೊಂದು ಅವರು ಸುಳ್ಳು ಹೇಳಿದ್ದಾರೆ. ಕಂಪ್ಯೂಟರ್ ಸರಿ ಇಲ್ಲ, ಬೆಳ್ತಂಗಡಿಯಲ್ಲಿ ಕಂಪ್ಯೂಟರ್ ಸರಿ ಇಲ್ಲ, ಹಾಗೆ ಆಯ್ತು ಇದು ಚೇಂಜ್ ಆಗಿದೆ ಅಂತ ಅವ್ರು ಮಾಡುವಾಗ ಇದಾಯ್ತು ಅಂತ ಹೇಳಿದೆ. ಮತ್ತೊಂದು ಹೇಳಿದ್ದಾರೆ ಅವರು ಇಲ್ಲಿ ಕಲಿದವರು ಬಂದು ಸಾಂಬಾರ್ ಆಚೆ ಮಾಡಿದೆ, ಅದು ನಿಮ್ಗೆ ಕೊಟ್ಟದು ಚೇಂಜ್ ಆಗಿ ಕೊಟ್ಟಿದೆ, ಹಾಗೆ ಅದೇ ಆಗಿದೆ ಎಂದು ಅವರು ಹೇಳಿದ್ದಾರೆ. ಓಕೆ, ಅಂದ್ರೆ ಅಷ್ಟೊಂದು ಬೇಜವಾಬ್ದಾರಿತನ, ಅಂದ್ರೆ ಕಲೀಲಿಕ್ಕೆ ಬರುವಂತಹ ವಿದ್ಯಾರ್ಥಿಗಳ ಕೈಯಲ್ಲಿ ಎಡವಟ್ಟು ಕೆಲಸವನ್ನು ಮಾಡಿಸುವಂತ ಅಷ್ಟು ಅವರಿಗೆ ಜವಾಬ್ದಾರಿ ಇಲ್ಲ ಅಂತ ಆಯ್ತಾ? ಹಾಗಾದ್ರೆ ಅಂದ್ರೆ ಅವರ ಆಸ್ಪತ್ರೆ ಕಂಟ್ರೋಲ್ ಇಲ್ಲ, ಮಕ್ಕಳ ಕೈಯಲ್ಲಿ ಕಲೀಲಿಕ್ಕೆ ಬರುವಂತಹ ಮಕ್ಕಳ ಕೈಯಲ್ಲಿ ಇದೆ ಅಂತ ಆಯ್ತಾ? ಹಾಗಾದ್ರೆ ಅದೇ ತರ ಹೇಳಿದ್ರು ಅವರು. ಅದೇ ತರ ಹೇಳಿದ್ರು. ನಾನು ಹೇಳಿದೆ ಈ ಕಲಿಯೋದು ಬೇರೆ ಇದೆ, ಒಂದು ಜೀವಕ್ಕೆ ನೀವು ಏನಾದ್ರೂ ಆದ್ರೆ ಮಕ್ಕಳು ಕೊಡ್ತಾರೆ, ನೀವು ಡಾಕ್ಟರ್ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ದಾರೆ. ಓಕೆ ಸರ್, U+Y ಜೊತೆಗೆ ಮಾತನಾಡಿಕೆ ಧನ್ಯವಾದ. ಎಸ್ ಸರ್, ಸರ್ಕಾರಿ ಆಸ್ಪತ್ರೆಯ ಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು. ಅಂದ್ರೆ ಬಡವರು ಇಲ್ಲಿ ಆರೋಗ್ಯಕ್ಕೆ ಚಿಕಿತ್ಸೆಯನ್ನ ಪಡಿಲಿಕ್ಕೆ ಬಂದ್ರೆ, ಅನಾರೋಗ್ಯ ಆದಂಥ ಸಂದರ್ಭದಲ್ಲಿ ಚಿಕಿತ್ಸೆಯನ್ನ ಪಡಿಲಿಕ್ಕೆ ಬಂದ್ರೆ ಇವರಿಗೆ ಈ ರೀತಿಯ ಬೆಜ್ಜಾವ್ತಾರೆ. ಸ್ಯಾಂಪಲ್ ವಿಷಯದಲ್ಲೂ ಕೂಡ ಹಾಗೇನೆ, ಇವರು ಬೇಕಾಗಿಲ್ಲ ಇವರಿಗೆ. ಯಾರ ಪ್ರಾಣಕ್ಕೆ ಹಾನಿ ಆದರೆ ಇವ್ರಿಗೆ ಏನಾಗಬೇಕು? ಇವ್ರದಲ್ಲ ಜೀವ, ಇವರ ಮನೆಯವರು, ಇವರು ಅಂತಹ ಒಂದು ಅನಾರೋಗ್ಯ ಸ್ಥಿತಿಯನ್ನು ಎದುರಿಸ್ತಾ ಇದ್ರೆ ಇವ್ರಿಗೆ ಗೊತ್ತಾಗ್ತಿತ್ತು ಇನ್ನೊಬ್ಬರ ಜೀವದ ಬೆಲೆ. ಬೇಕಾಗಿಲ್ಲ ಇವರಿಗೆ ಇನ್ನೊಬ್ಬರ ಜೀವ. ಸರ್ಕಾರದಿಂದ ಸಂಬಳ ಬರುತ್ತೆ ತಾನೆ, ಏನ್ ಮಾಡಿದ್ರೆ ಇವರಿಗೇನು? ಇವರಿಗೆ ಸಮಸ್ಯೆ ಇಲ್ಲ, ದಿನನಿತ್ಯ ಏನು ರೋಗಿಗಳಿಗೆ ಸೇವೆಯನ್ನು ಕೊಟ್ಟರು ಸಂಬಳ ಬರುತ್ತೆ, ಕೊಡದಿದ್ರು ಬರುತ್ತೆ. ಇವರಿಗೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ಬೇಕಾಗಿನೇ ಇಲ್ಲ ಯಾವುದೇ ರೋಗಿಗಳು. ಸುಮ್ಮನೆ ಇವರು ಟೈಮ್ ಪಾಸ್ ಮಾಡಿದ್ರೆ ಸಾಕು. ಎಷ್ಟೊಂದು ತಪ್ಪುಗಳು ಆಗ್ತಾ ಇತ್ತು, ಆ ರೋಗಿಯ ಪ್ರಾಣಕ್ಕೆ ಗೊತ್ತಾಗುವಂತ ಸಾಧ್ಯತೆ ಇತ್ತು. ಇವರಿಗೆ ಸಣ್ಣ ವಿಚಾರ ಆಗೋಗಿದೆ ಇದೆಲ್ಲ. ಎಷ್ಟೊಂದು ಬೇಜವಾಬ್ದಾರಿತನ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.